ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವು ಇವತ್ತು ರುಚಿಕರವಾದಂಥ ಹಾಗೂ ಆರೋಗ್ಯಕರವಾದಂಥ ವೆಜಿಟೇಬಲ್ ಮೋಮೋಸ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀವಿ. ಮೊದಲೆಲ್ಲ ಮಕ್ಕಳು ಕುದಿಸಿದ ಕಡ್ಬ ಮಾಡಿದ್ರೆ ನಾಯಕಂತಿದ್ದು ತಿನ್ನಕ್ಕೆ ಅದರೊಳಗೆ ಈ ರೀತಿ ವೆಜಿಟೇಬಲ್ಸ್ನ ಹಾಕಿ ಸ್ವಲ್ಪ ಟೇಸ್ಟ್ ಬರುವಂಗೆ ಈ ರೀತಿ ಮೋಮೋಸ್ ಅಂತ ಮಾಡಿಕೊಟ್ರೆ ಪ್ಲೇಟ್ನಾಗ ಒಂದು ಉಳಿಸ್ಲಾರ್ದಂಗೆ ತಿಂತಾರೆ. ಹಾಗಂದ್ರೆ ಈ ವೆಜಿಟೇಬಲ್ ಮೋಮೋಸ್ನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ವೆಜಿಟೇಬಲ್ ಮೋಮೋಸ್ ಮಾಡೋಕೆ ಫಸ್ಟ್ ಇಲ್ಲೇ ನಾವು ಹಿಟ್ಟನ್ನ ಕಲಸಿಟ್ಕೊಳ್ಳೋಣ. ಇಲ್ಲೇ 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿವಿ. ಅದಕ್ಕೆ ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪು, ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕಿದೆ. ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಬರುವಂಗೆ ಕಲಿಸ್ಕೋಬೇಕು. ನೆಕ್ಸ್ಟ್ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲೇ ಸ್ಟಫಿಂಗಿಗೆ ನಾವು ವೆಜಿಟೇಬಲ್ಸ್ ಕ್ಯಾರೆಟ್ ಬೀನ್ಸ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ವಿ. ಮೋಮೋಸಿಗೆ ಯಾವಾಗಲೂ ವೆಜಿಟೇಬಲ್ಸ್ನ ಭಾಳ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಅಂದರೆ ರುಚಿಯಾಗಿ ಬರ್ತದೆ ಇದು. ಇಲ್ಲಿ ಕ್ಯಾರೆಟ್ ಬೀನ್ಸ್ ಕಟ್ ಮಾಡ್ಕೊಂಡಿವಿ. ಆಮೇಲೆ ಕ್ಯಾಬೇಜ್ನು ಕೂಡ ಅಗದಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನೀವು ತುರಿತಿದ್ರಂದ್ರೆ ಕ್ಯಾಬೇಜ್ ತೊಗೊಂಡು ತುರಿಬೋದು, ಅಥವಾ ಮಿಕ್ಸಿ ಒಳಗೆ ಒಂದು ಸುತ್ತು ಉಲ್ಟಾ ಹಾಕ್ಕೊಂಡ್ರೂ ಸಣ್ಣದಾಗಿ ಬರ್ತದೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವಿಲ್ಲೇ ಸ್ವೀಟ್ ಕಾರ್ನ್ ಯೂಸ್ ಮಾಡ್ಕೊಳಕತ್ತೀವಿ. ಬೈಂಡಿಂಗಿಗೆ ಅಂತ ಸ್ವಲ್ಪ ನಾವು ಒಂದು ಆಲೂಗಡ್ಡಿನ ಹಾಕೊಳಕತ್ತೀವಿ. ಇಲ್ಲಿ ಬೇಯಿಸಿಟ್ಟಂಥ ಆಲೂಗಡ್ಡಿನ ತುರಿದು ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿವಿ. ಈ ಆಲೂಗಡ್ಡೆ ಹಾಕೋದ್ರಿಂದ ಒಳಗಡೆ ಸ್ಟಫಿಂಗ್ ಸ್ವಲ್ಪ ಬೈಂಡ್ ಆಗ್ತೈತಿ. ನೀವಿಲ್ಲಿ ಆಲೂಗಡ್ಡೆ ಯಾರು ಹಾಕೋಬೋದು, ಅಥವಾ ಕಾರ್ನ್ಫ್ಲೋರ್ ಹಿಟ್ಟಿತ್ತಂದ್ರೆ 1-2 ಸ್ಪೂನ್ ಕಲಿಸಿ ಅದನ್ನು ಮಿಕ್ಸ್ ಮಾಡ್ಕೋಬೋದು. ನೆಕ್ಸ್ಟು ಒಂದು ಬಾಳ್ಗೆ ಒಳಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ನೆಕ್ಸ್ಟು ಒಂದು ಬಾಳ್ಗೆ ಒಳಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ವೆಜಿಟೇಬಲ್ಸ್ನ ಲೈನ್ ಕಟ್ ಮಾಡ್ಕೊಂಡಿದ್ವಲ್ಲ ಅವನ್ನೆಲ್ಲ ಸ್ವಲ್ಪ ಬೇಯಿಸ್ಕೋಬೇಕಿದೆ. ಫಸ್ಟ್ ಕ್ಯಾರೆಟ್ ಬೀನ್ಸ್ ಹಾಕೋಬೇಕು, ಸ್ವೀಟ್ ಕಾರ್ನು, ಕ್ಯಾಬೇಜು, ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ಉಪ್ಪು. ಆಮೇಲೆ ಇದು ವೆಜಿಟೇಬಲ್ಸ್ನೆಲ್ಲ ಭಾಳ ಬೇಯಿಸ್ಕೋಬಾರ್ದು, ಸ್ವಲ್ಪ ಲೈಟ್ಲಿ ಹಸಿ ವಾಸನೆ ಬರಬಾರ್ದು ಅನ್ನೋ ಸಲುವಾಗಿ ಒಂಚೂರು ಬೇಯಿಸ್ಕೋಬೇಕಷ್ಟೆ. ವೆಜಿಟೇಬಲ್ಸ್ ನಿಮಗೆ ಬೇಕಾದರೆ ನೀವು ಇಷ್ಟ ಆಗೋದನ್ನು ಇದ್ರಾಗ ನಾವು ಆ್ಯಡ್ ಮಾಡ್ಕೋಬೋದು. ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡಿ ಪನ್ನೀರ್ ಕೂಡ ಹಾಕೋಬೋದಾಗಿದೆ. ಇಲ್ಲಿ ಖಾರಕ್ಕೆ ನಾವು ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೊಳ್ತೀವಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅನ್ನೋದಕ್ಕೆ ನಾವು ಹಸಿ ಖಾರ ಪೇಸ್ಟ್ ತಗೊಂಡಿವಿ. ನೀವು ಇಲ್ಲ ಅಂದರೆ ಸ್ವಲ್ಪ ಮೆಣಸಿನ ಪುಡಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅದನ್ನ ಹಾಕೋಬೋದು. ಖಾರ ಕಮ್ಮಿ ಬೇಕನ್ನೋರು ಅದನ್ನು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಲೈಟ್ ಅನ್ನೋದು ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡ್ತಾರೆ. ಇದು ಒಗ್ಗರಣೆ ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಲೂಗಡ್ಡೆ ಹಾಕೊಳ್ಳೋದಿತ್ತಂದ್ರೆ ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ಈ ರೀತಿ ಆಲೂಗಡ್ಡಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ಕೊಬೋದು. ಅಥವಾ ಕಾರ್ನ್ಫ್ಲೋರ್ ಏನಾದ್ರು ನಾವು ಮಿಕ್ಸ್ ಮಾಡೋದಿತ್ತಂದ್ರೆ ಅಲ್ಲಿ ಒಗ್ಗರಣೆ ಒಳಗೆ ನಾವು ಏನು ಅದನ್ನು ತಾಳಿಸ್ಕೊತಿರ್ತೀವಲ್ಲ ವೆಜಿಟೇಬಲ್ಸ್ನ, ಆ ಟೈಮ್ನಾಗ 1-2 ಸ್ಪೂನ್ ಕೆಳಗೆ ನೀರೊಳಗೆ ಕಲಿಸ್ಕೊಂಡು ಹಾಕಿದ್ರೆ ಗಟ್ಟಿಯಾಗಿ ಬಂದುಬಿಡುತ್ತೆ. ಅಲ್ಲಿಂದ ಸ್ವಲ್ಪ ಹುಳಿಗೆ ನಿಂಬೆಹಣ್ಣು ಹಿಂಡ್ಕೊಳಕತ್ತೀವಿ. ಈ ರೀತಿ ಸ್ಟಫಿಂಗ್ನ ರೆಡಿ ಮಾಡಿ ಗೋಧಿ ಹಿಟ್ಟನ್ನು ಕಲಸಿಟ್ಟಿದ್ದಿಲ್ಲ ಅದನ್ನು ಫಸ್ಟ್ ಒಂದು ಚಪಾತಿ ಥರ ಲಟ್ಟಿಸ್ಕೊಂಡು ಇದರೊಳಗೆ ನಾವು ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡ್ಕೊಳತ್ತೀವಿ ರೌಂಡಂದು. ಇಲ್ಲಾಂದ್ರೆ ನೀವು ಸಣ್ಣ ಸಣ್ಣ ಹುಳಿ ಮಾಡಿಕೊಂಡು ರೌಂಡಾಗ ಲಟ್ಟಿಸ್ಕೋಬೋದು. ಅದನ್ನು ಶೇಪ್ ಎಲ್ಲ ಒಂದೇ ಸೈಜ್ ಬರಲಿ ಅನ್ನೋ ಸಲುವಾಗಿ ನಾವು ಈ ರೀತಿ ದೊಡ್ಡ ಚಪಾತಿ ಮಾಡಿಕೊಂಡು ಅದರೊಳಗೆ ಕಟ್ ಮಾಡ್ಕೊಳತ್ತೀವಿ. ಈ ರೀತಿ ಸ್ಟಫಿಂಗ್ ಎಷ್ಟು ಹಿಡಿದ ಥರ ನೋಡಿಕೊಂಡು ಹಾಕ್ಕೊಂಡು ಶೇಪ್ ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ಮಾಡ್ಕೋಬೋದು. ಈಗ ಮೋಮೋಸ್ ಎಲ್ಲ ಡಿಫ್ರೆಂಟ್ ಶೇಪ್ನಾಗ ಮಾಡಕತ್ತಾರೆ. ನಾವಿಲ್ಲಿ 1-2 ಶೇಪ್ ತೋರಿಸಿ ಈ ರೀತಿ ಸಣ್ಣ ಸಣ್ಣ ಕಡುಬು ಟೈಪ್ ಮಾಡಿಕೊಂಡು ಸೈಡಿಗೆ ನೀವೇನಾರ ಕಟರ್ ಇದ್ರೆ ಆ ರೀತಿ ಡಿಸೈನ್ ಮಾಡಿ ಕಟರ್ ಮಾಡ್ಕೋಬೋದು, ಅಥವಾ ಈ ಥರ ಮೋದಕ ಕತ್ತಿನೂ ತುಂಬ್ಕೋಬೋದು. ನೆಕ್ಸ್ಟ್ ಈಗ ಅವನ್ನ ಸ್ಟೀಮ್ನಾಗ ಹಾಕಿ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ನೀವು ಇಲ್ಲಿ ಇಡ್ಲಿ ಕುಕ್ಕರ್ನಾಗ ಅಥವಾ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇರ್ತದಲ್ಲ ಅದರೊಳಗೆ ಹಾಕಿ ಅದನ್ನು ಬೇಯಿಸ್ಬೋದು ಈಸಿಯಾಗಿ. ಇಲ್ಲಿ ನಾವು ಒಂದು ಪ್ಯಾನ್ ಒಳಗೆ ನೀರು ಹಾಕಿಟ್ಟಿವಿ, ಇದ್ರೊಳಗೆ ಒಂದು ಪ್ಲೇಟ್ನಾಗ ಹಾಕಿ ಬೇಯಿಸ್ತೀವಿ. ಪ್ಲೇಟಿಗೆ ಸ್ವಲ್ಪ ಫಸ್ಟ್ ಎಣ್ಣೆ ಎಲ್ಲ ಅಪ್ಲೈ ಮಾಡಿಕೊಂಡು ಆಮೇಲೆ ಇವನ್ನ ಅದ್ರೊಳಗೆ ಇಟ್ಕೋಬೇಕು. ಪ್ಲೇಟಿಗೂ ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊಂಡು ಮ್ಯಾಲೂ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಅದು ಜಿಗಿ ಬರೋಂಗಿಲ್ಲ ಹಿಟ್ಟು ಅಂತೇಳಿ ಈ ರೀತಿ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ತಟ್ಟೆ ಇಡ್ಲಿ ಸ್ಟ್ಯಾಂಡ್ನಾಗ ಇಟ್ಟರಂತೂ ಭಾಳ ಚಲೋ ಆಗ್ತದೆ. ಇನ್ನು ಆರೋಗ್ಯಕರವಾದಂಥ ವೆಜಿಟೇಬಲ್ ಮೋಮೋಸ್ ರೆಡಿ ಆಗೈತಿ. ಮೋಮೋಸ್ಗೆ ಯಾವಾಗಲೂ ಚಟ್ನಿ ಸ್ವಲ್ಪ ಸ್ಪೈಸಿ ಇದ್ದರೆ ಇನ್ನೂ ಟೇಸ್ಟ್ ಕೊಡ್ತೈತಿ. ಅದಕ್ಕೋಸ್ಕರ ನಾವು ಇವತ್ತು ಇದಕ್ಕೆ ಸೇಜ್ವಾನ್ ಚಟ್ನಿ ಮಾಡ್ಕೊಂಡಿವಿ. ಈ ಸೇಜ್ವಾನ್ ಚಟ್ನಿ ಜೊತೆ ಮೋಮೋಸ್ನ ತಿಂದು ನೋಡಿರಿ, ಟೇಸ್ಟ್ ಭಾಳ ರುಚಿಯಾಗಿರುತ್ತೆ. ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.